ಹೊಸ ಸೀರಾ ಉಡ್ಸಿ ಒಳ್ಳೆ ಜಾತ್ರೆಗೆ ಹೋಗೋಲ್ ಕಂಡಂಗ್ ಸಿಂಗಾರ ಮಾಡಿ ನನ್ನ ಹೆಸರಿಗೆ ಪೂಜೆ ಬೇರೆ ಮಾಡ್ದೆಲ್ಲ ಏನೋಡ ಸಮಾಚಾರ? ಅಕ್ಕ, ಹುಟ್ಟುಹಬ್ಬದ ಶುಭಾಶಯಗಳು. ಹುಟ್ಟುಹಬ್ಬ ನಂಗ್ಯಾ? ಹೂ, ಮತ್ತೆ ನಿಂಗೆ ನನ್ನ ಹುಟ್ಟುಹಬ್ಬ ಮಾತ್ರ ಜ್ಞಾಪಕ ಇರುತ್ತೆ, ನಿಂದ ಜ್ಞಾಪಕ ಇರಲ್ಲ ಅಲ್ವಾ? ತಗೋಡ ಗೆಪ್ತಿರಕ್ಕ ನಾ ಯಾವತ್ತು ಹುಡ್ದಿ ಅಂತ ನಂಗೆ ಗೊತ್ತಿದ್ರು ತಾನ. ಅದೇ ಅಕ್ಕ, ವರಮಹಾಲಕ್ಷ್ಮಿ ಹಬ್ಬದ ದಿವಸ ಹುಟ್ಟಿದೆ ಅಂತ ಅವ್ವ ಹೇಳ್ತಿದ್ಲು ಅಂತ ಹೇಳ್ತಿರ್ತ್ಯಾ? ಅದೇನೋ ದಿಟ್ವೆ. ಅದಕ್ಕೆ ನೋಡು, ನಾವು ಹುಟ್ಟಿದಂಗೆ ಲಕ್ಷ್ಮಿ ನಮ್ಮ ಮನ ಬಿಟ್ಟು ಆಚಿಕೊಂಡೋದ್ಲು. ಅಚ್ಚರಿ ಕಡ, ಇಷ್ಟ್ ಚಂದಾಗಿರೋ ಸೀರೆ ತೆಗಿಯಕ ನಿಂತ ಮೇಲಿತ್ತು ಲಕ್ಷ್ಮಿ. ದಿನ ಕ್ಯಾಂಟೀನಲ್ಲಿ ಊಟ ಮಾಡು ಅಂತ ದುಡ್ಡು ಕೊಡ್ತಿದ್ಯಲ್ಲ, ಅದನ್ನೇ ಕೂಡಿಟ್ ತಂದೆ. ಏನಂದ ನೀನು? ನನಗ್ ಸೀರೆ ತೆಗಿಯಕ ದಿನ ನೀವು ಉಪವಾಸ ಆಗ್ತಿದ್ದಾಡ? ಇರ್ಲಿ ಬಿಡಕ್ಕ, ನನ್ಗೋಸ್ಕರ ನಿನ್ ಎಷ್ಟು ದಿವಸ ಉಪವಾಸ ಇಲ್ಲ. ಇವತ್ತಿಗೆ ಕೊನ. ಇನ್ಮೇಲೆ ಯಾವತ್ತೂ ನೀನು ಅಕ್ಕನಿಗೋಸ್ಕರ ಉಪವಾಸ ಇರಬಾರ್ದು, ಆಯ್ತಾ? ಇವತ್ ನಾನು ಹುಡ್ದಬ್ಬ ಅಂತ ಕೋತಿಗೆ ಏನಾರು ಹೇಳ್ಬಿಟ್ಟೆ, ಆಮೇಲೆ ಅವಂತ್ರ ಮಾಡ್ಬಿಟ್ಟನು. ಹ್ಯಾಪಿ ಬರ್ತ್ಡೇ. ಹ್ಯಾಪಿ ಬರ್ತ್ಡೇ. ಹಂಗಂದ್ರೆ ಯಾನ? ನಿಂಗೆ ಅವೆಲ್ಲ ಗೊತ್ತಾಗಿಲ್ಲ, ಆಮೇಲೆ ನಿನ್ ತಂಗಿನ ಕೇಳ್ಕೊ. ಹ್ಯಾಪಿ ಬರ್ತ್ಡೇ. ನಿನ್ ಇಂಗ್ಲಿಷ್ ಕಾಟ ಜಾಸ್ತಿ ಆಗೋಯ್ತು. ತಕೊಂತೀನಿ. ಈಗ ಯಾನ ಶಿವು ಒಳ್ಳೆ ಚಂಡಿತದ ತೆಗೆದು ನೋಡು ಮೊದ್ಲು. ತಗೋಬೇಕಾ? ಯಾಕೋ ಬೈವೆ? ಅಯ್ಯೋ, ಅದೇನ್ ಸಿಡಿಯೋದಿಲ್ಲ, ತೆಗಿ. ಹಂಗಂದಯ್ಯ, ಭೂಮಿ ಒಳಗ್ ನಿಧಿ ತೆಗ್ದಂಗ ಆಯ್ತು ಇದ್ರ ಕಾಟ. ಅಪ್ಪ ಸಿಕ್ತು ಅಂಗಡಿ. ಅದ್ರಾಗ ನಿನ್ ಮಕ ನೋಡ್ಕೊಂಡ್ ಮತ್ತೆ ನನ್ ಮಕ್ವೆ ಅದಕ್ಕಿಂತ ಸುಂದರವಾದ್ದು ಬೇರೆ ಏನು ಸಿಕ್ನಿಲ್ಲ, ಅದಕ್ಕೆ ತಂದೆ. ಹೆಂಗೆ ನನ್ ಕಿಡ್ನಿ? ಕಿಡ್ನಿ ಅಲ್ಲ, ಬ್ರೈನು. ಎರಡು ಒಂದೇ ಕಡೆ ಇರೋದಿಲ್ವಾ? ಹಂಗಾರೆ ಇರೋ ಒಂದ್ ತುತ್ನ ಹಂಚ್ಕೊಂಡ್ ತಿನ್ನೋಮು ಅನ್ನೋನು ಬಡವ, ಬೇರೆಯವ್ರ ಕೈಲಿ ಇರೋದನ್ನ ಕಿತ್ಕೊಂಡ್ ತಿನ್ನೋಮು ಅನ್ನೋನು ಶ್ರೀಮಂತ. ಅದಕ್ಕೆ ಇರ್ಲಿ ಇರ್ದೇ ಇರ್ಲಿ, ಬಡವ ಯಾವಾಗ್ಲೂ ಸಂತೋಷವಾಗೇ ಇರ್ತಾನ. ಕಾಗ ಒಂದಗ್ಲು ಅನ್ನ ಕಂಡ ತಕ್ಷಣ ತನ್ನ ಬಳಗಾನೆಲ್ಲ ಹೆಂಗ್ ಸೇರ್ಸ್ಕೊಂತದ ಹಂಗೆ ಬಡವ. ಅಯ್ಯೋ ಅಜಯ್, ನಿಮ್ ಕಾಗ ಗೂಗ ವಿಚಾರದಲ್ಲಿ ಕೋಗಲನ್ನ ಮರ್ತು ಬಿಟ್ರಲ್ಲ, ಬೇಗ ಲಡ್ಡು ಹಾಕಿ. ಆಹಾ, ಡಬ್ಬ ನನ್ನ ಮಕ್ಳ ಸರಿಯಾಗಿದ್ದಾರಿ, ಕಾಗ ಫ್ಯಾಮಿಲಿ. ಎಲ್ಲರೂ ಸಂತೋಷವಾಗವ್ರೆ. ನಿಮ್ ಮದ್ವೆ ವಿಷಯ ಕೇಳ ಸುಂಗಿರವ. ಈ ಹೊತ್ತಲ್ಲಿ ಅವ್ರಿಗೆ ಯಾಕೆ ಬೇಸರ ಮಾಡ್ದೆ? ನಾನೇ ಕೇಳ್ತೀನಿ ಬಿಡು. ನಾನಂತ ಭಾಗ ನೀ ಬಂದ್ಬಿಡು, ನೀ ಸುಮ್ಮನೆ ಬಿಡು, ನಾ ಕೇಳ್ಬಿಡ್ತೀನಿ. ನಾಗವಾ ಅದಪ್ಪ. ಮಾದಪ್ಪ, ನನ್ ತಂಗ ಫಸ್ಟ್ ರ್ಯಾಂಕಲ್ಲಿ ಪಾಸ್ ಆದ್ರ 101 ತೆಂಗಿನಕಾಯಿ ಹೊಡತೀನಪ್ಪ. ನಾನು ಅದಕ್ಕಿಂತ ಒಂದ್ ಜಾಸ್ತಿನೇ ಹೊಡಿತೀನಪ್ಪ. ಮಾದೇವ 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 ಮಾದೇವ. ಕಡಿಮೆ ಹೇಳ್ಬಿಟ್ನಾ? ಇದೇನ್ ಶಿಸ್ವಾರ ಕೆಟ್ಟೋತಾ ಊಟ ತರಕ್ಕ? ಹೋಗೋಗಮ್ಮ. ಯಾಕಯ್ಯೋ, ಇಲ್ಗ ಯಾರು ಊಟ ತರದೇ ಇಲ್ವಾ? ನನ್ ತಂಗ ಪರೀಕ್ಷೆ ಬರೀತಾವಳೆ ಗೊತ್ತಾ? ಎಲ್ರೂ ಪರೀಕ್ಷೆನೇ ಬರೆಯೋದು, ನಿನ್ ತಂಗ ಒಬ್ಳ ಅಲ್ಲ, ಸ್ಕ್ವಾಡ್ ಬಂದವ್ರ. ಹೋಗೋಗು. ಏನ ಕೋಡ್ ಬಂದದ? ನೋಡಲ್ಲ ಬೌ, ಸ್ಕ್ವಾಡ್ ಬಂದವ್ರ. ನಿಂಗ ಅದೆಲ್ಲ ಅರ್ಥ ಆಗೋದಿಲ್ಲ. ಹೋಗತ್ತಾಗ. ಡೋಂಟ್ ಡಿಸ್ಟರ್ಬ್ ಮಿ ಸ್ಟೂಪಿಡ್. ಎಲ್ಲ ಕೂಸೆ, ನನಗ್ ಇಂಗ್ಲಿಷ್ ಬರಕ್ಕಿಲ್ಲ ಅಂತ ಇಂಗ್ಲಿಷ್ ಅಲ್ಲೇ ಬೋಧಯ್ಯ. ಕರ ಅದ್ ಯಾವನ್ ಕರ್ದೈ? ನಾನು ಇಂಗ್ಲಿಷ್ಲೇ ಮಾತಾಡ್ತೀನಿ. ವಾಟ್ ಈಸ್ ದಿಸ್? ವೆಂಕೈ ಪುಸ್ಸ ಕಮ್ಮ ಗೆಟ್ ಔಟ್. ಓನ್ಲಿ ಒನ್ ಡಿಚ್ಚಿ ಗುಂಡೆ ಓಪನಿಂಗ್.
ಐ ನಾಗೆ ಜುಟ್ ಓಪನ್ ಜೋಗೆ ಕಮೋನ್ ಕೈ ಲುಕ್ ಓಪನ್ ಅಂಡ್ ಗೋ. ಅಮ್ಮ ತಾಯಿ, ನೀನ್ ಇಂಗ್ಲಿಷ್ ಮಾತಾಡಿ ನಾನು ಸಾಯಿಸ್ಬಿಟ್ಟೆ ಕಣವ. ಬ್ಲೆಸ್ ಮಾಡಪ್ಪ. ಥ್ಯಾಂಕ್ ಯು. ಎಂತೆಂತ ಜನ ಅವ್ರಪ್ಪ ಜಗತ್ತಾಗೆ. ಯಾಕೊಡ ನಂದದ ಏನ್ ಮಾಡೋದು? ನಾನು ಬರ್ಕೊಡಮು ಅಂದ್ರ ನಂಗೇನ್ ಬರ್ತದ? ನಾನೇನ್ ಓದಿದ್ದೇನ ಕಲ್ತಿದ್ದೇನ? ನೀನೇ ಕಷ್ಟಪಡ್ಬೇಕು. ನೀನ್ ಕಷ್ಟಪಡೋದಕ್ಕಿಂತ ಕಷ್ಟನಾ? ಅಯ್ಯೋ ನನ್ ಕಥ ಬಿಡು, ಅದ್ಯಾವ್ ದೊಡ್ಡ ವಿಷಯ. ಆದ್ರ ನಮ್ಗಿಂತಲೂ ಕಷ್ಟದಲ್ಲಿ ಅದೆಷ್ಟ್ ಜನ ಇತ್ತವ್ರು. ನೀನು ಅಂತವ್ರ ಮನ್ಸಿಗಾಗಿರೋ ಗಾಯನ ವಾಸಿ ಮಾಡ್ಬೇಕು. ಅವ್ರ ಕಣ್ಣೀರ್ ಒರ್ಸೋ ತಾಯಿ ಆಗ್ಬೇಕು. ನನ್ ಬಗ್ಗೆ ಅದೆಷ್ಟು ಕನ್ಸ್ ಕಟ್ಕೊಂಡಿದ್ಯಾ ಅಕ್ಕ. ನಿನ್ ಆಸೆ ನೆರವೇರ್ಸಕ್ಕಾದ್ರೂ ನಾನ್ ಡಾಕ್ಟರ್ ಆಗ್ತೀನಿ. ನೀ ಬರ್ಕತಾ ಇರು, ನಾ ಟೀ ಮಾಡ್ಕೊ ಬರ್ತೀನಿ. ಬಿಸಿ ಬಿಸಿ ಟೀ ರೆಡಿ. ಚೆನ್ನಾಗಿ ಶುಂಠಿ ಅರ್ಧಾಕಿನಿ, ಕುಡಿದು ಬಿಟ್ರೆ ಒಂದ್ ವಾರ ನಿದ್ದೆ ಬರೋದಿಲ್ಲ. ಇದೇನಾ ಹೊಸ ಯಾಸ? ನಮ್ ಕಾವೇರಿ ಓದೋದ್ರಲ್ಲಿ ನಮ್ದು ಒಂದ್ ಅಳಿಲ್ ಸೇವೆ ಇರ್ಲಿ ಅಂತ ಹೋಗ್ ಲೋಟ ತಕಬ. ಕಾವೇರಿ ದಪ್ಪುಸ್ಕ ಓದು, ಜಾಸ್ತಿ ತಲೆಗತ್ತದ. ಅದೇನು ನನ್ ಓದಿನ ಬಗ್ಗೆ ಅಷ್ಟೊಂದ್ ಕಾಳಜಿ? ಅವ್ವ, ನೀನ್ ಓದ್ನಾಗ ನನ್ ಭವಿಷ್ಯನೇ ಅಡಗದೆ. ನೀನ್ ಚೆನ್ನಾಗ್ ಓದಿದ್ರ 5 ವರ್ಷ ಅಂತೆ. ಗುಂಕಿ ಗಿಂಕಿ ಏನಾರ ಹೊಡೆದು ಬಿಟ್ರ ನನಗತಿ ಉಗೇ ಮಹಾತ್ಮಲಯ್ಯ. ಏನಾದು? ಏನಿಲ್ಲ, ಕಾವೇರಿಗೆ ಓದೋದ್ ಹೆಂಗ ಅಂತ ಹೇಳ್ಕೊಡ್ತಿದ್ದಿ ನೀನು. ಕಾಗ ಹಾಡನ್ ಹೇಳ್ಕೊಟ್ಟಂಗ. ಟೀ ಕೊಡ್ಲಾ? ಅದ್ಯಾಕಂಗ್ ಹಂಚ್ಕೊಂಡ್ ಓಡೈತಿದ ನಿಂತ್ಕ. ಅಲ್ಲ, ಈ ಅಮಾವಾಸ್ಯೆ ರಾತ್ರಲ್ಲಿ ದೇವ್ಗಳು ಓಡಾಡೋ ಒತ್ಲಿ ಮದ್ವೆ ಯಾಕೆ ಇಟ್ಕೊಂಡ? ಅವನಲ್ಲ ನಿಮ್ಮಪ್ಪ, 3 ಸ್ಟಾರ್ ಬಿಲ್ಲಪ್ಪ, ಅವನ್ ಬಯಕ್ಕ. ಅದ್ ಸರಿ, ಮದ್ವನ ತಿರುಗ್ತಿಲೋ ಧರ್ಮಸ್ಥಳದಲ್ಲೋ ಇಟ್ಕೋತಿದ ಅಂದ್ರ ಇಲ್ಲೇ ಹಟ್ಟಿ ಬಾಗ್ಲಲ್ಲೇ ಮುಗಿಸ್ಬಿಟ್ಟ? ನಮ್ಮ ಅಜ್ಜಿ ಟಿಕೆಟ್ ತಕೊಂಡ್ಲು ಅಂತ ನಮ್ಮ ಓನರ್ ಕಾಗ ಆರ್ಸಿದಕ್ಕೆ 2,000 ರೂಪಾಯಿ ಕೊಟ್ಟ. ಇಲ್ಲ ಅಂದ್ರೆ ಕುಟುಗಲ್ ತಾಳಿ ಮೈ ಮೇಲೆ ಬಟ್ಟೆ ಇಲ್ದೆ ಬರೀ ಪುಟ್ಕೋಸಿಲ್ ಮದ್ವೆ ಆಗ್ಬೇಕಾಗಿತ್ತು. ಸರಿ ಟೇಮ್ ಆಯ್ತು. ಇಲ್ಲಿಯ ಯಾರಾದ್ರೂ ಬಂದ್ಬಿಡ್ರ? ಭೂದೇವಿ ಆಸ ನೋಡು, ನಡಿ ಮನೆಗ್ ಹೋಗಮು. ಮನಗ? ಅದು ಮನ ಅಲ್ಲ, ಸೈಕಲ್ ಶಾಪು. ಐ ನಮ್ಮನ್ಗ. ಮತ್ ನಿಮ್ಮಪ್ಪ? ನಮ್ಮ ಅಪ್ಪಂಗೆಲ್ಲಾ ಗೊತ್ತು. ಗೊತ್ತಾ? ಹ್ಞೂ ಮತ್ತ ನಮ್ಮ ಅಪ್ಪನ್ಗ ನನ್ ಕಂಡ್ರ ಬೋ ಪ್ರೀತಿ. ಹೇಳ್ಬೇಕ? ಅವನ್ಗ ನನ್ ಮದ್ವ ಮಾಡಿ ಬೇರೆ ಮನೆ ಕಳ್ಸ್ಕೊಡಕ ಇಷ್ಟ ಇರ್ಲಿಲ್ಲ. ಎಲ್ಕಿಂತ ಮುಖ್ಯವಾಗಿ ವರದಕ್ಷಿಣೆ ಕೊಡಕ ಇಷ್ಟ ಇರ್ಲಿಲ್ಲ. ಅಳಿಯ ಆದವನು ಮನಲ್ಲೇ ಇರ್ಬೇಕು. ಎಂಟಿ ಕೈಲಿ ಒಂಚೂರು ಕೆಲಸ ಮಾಡಿಸ್ದೆ ಹೂನಂಗ್ ನೋಡ್ಕೋಬೇಕು. ಎಲ್ಲಾ ಜವಾಬ್ದಾರಿನೂ ಅಳಿಯ ಆದವನೇ ವಹಿಸ್ಕೋಬೇಕು. ಅಂದ್ರ ಗಲ್ಲಾ ಪೆಟ್ಟಿ ಮೇಲೆ ಕುತ್ಕೊಳ್ಳೋದು ಅನ್ನೋ ಅದೊಂದನ್ ಬಿಟ್ಟು ಅಂದ್ರ ಅದೇ ಅಕ್ಕಿ ರುಬ್ಬೋದು, ಮುಸ್ರೆ ತಿಕ್ಕದು, ತಿನ್ನೋರ್ ಸಪ್ಲೈ ಮಾಡೋದು, ತಿಂದೋರ್ ತಟ್ಟೆ ಎತ್ತೋದು. ಒಟ್ನಲ್ಲಿ ಹೋಟ್ಲ್ನ ಕ್ಲೀನ್ ಆಗಿಟ್ಕೊಂಡು ನೀಯತ್ತಾಗಿರೋನೊಬ್ಬ ಬೇಕಿದ್ದ. ಅದೇ ಸಮಯಕ್ಕೆ ಸರಿಯಾಗಿ ನೀನು ಸಿಕ್ಕದ. ನಿನ್ನ ಪರೀಕ್ಷಾ ಮಾಡಿ ಎಲ್ರೂ ಸೇರಿ ಪ್ಲಾನ್ ಮಾಡಿ ಹಿಂಗ್ ಮಾಡ್ದೋ. ಅಯ್ಯೋ, ನಿನ್ ಕಪ್ಪತ್ತು ಬಂದು ಚಾಪಲ್ ಸುಟ್ಕೊಂಡು ಹೋಗ, ನೀನ್ ನಾಳೆಗೆ ಸೇರೋಗ. ಪ್ರೀತಿ ಮಾಡಿದವ್ರು ಏನೆಲ್ಲಾ ತ್ಯಾಗ ಮಾಡಿರೋದು ನೋಡಿನಿ, ಪ್ರಾಣ ಬಿಟ್ಟವ್ರನ್ನೂ ನೋಡಿನಿ. ನನ್ನ ತಲೆಯ ಕೆಳ್ಕೊ ಹೋಗೋ ಕುರಿ ತರ ಹೇಳ್ಕೊ ಹೋಯ್ತಾ ಇದೆಯಾ? ನೀನ್ ಉದ್ದಾರ ಆಗದಿಲ್ಲ ಕಣೆ. ನಿಮ್ಮ ಅಪ್ಪ ಇದನ್ನೆಲ್ಲ ಕಾಡೆಮ್ಮ, ಅವನು ಉದ್ದಾರ ಆಗೋದಿಲ್ಲ. ನಿನ್ ತಮ್ಮ ಇದನ್ನೆಲ್ಲ ಕಾಡ್ ಪಾಪ, ಅವನು ಉದ್ದಾರ ಆಗೋದಿಲ್ಲ. ನಿಮ್ನೆಲ್ಲ ಕರ್ಕೊ ಹೋಗಿ ಅನಾಥಾಲಯದಿಂದ ತಳ್ಳಿಬಿಡ್ಬೇಕು. ನನ್ನ ಮಗನೇ, ಅಂತ ಮನ ಅಂತ ಜನ ಸಿಕ್ಬೇಕು ಅಂದ್ರ ನೀನ್ ಪುಣ್ಯ ಮಾಡಿರ್ಬೇಕು. ಮುಚ್ಕೊಂಡ ನಿಂಚರಿ ಬರ್ತಾ ಇರು. ಬರಲ್ಲ ಅಂದ್ರ ಕೈ ಕಾಲ್ ಕಟ್ಟಿ ಎತ್ತಾಕೊಂಡೋಯ್ತೀನಿ. ಉಗೇ ಮಾತು ಬಲ್ಲ, ಪಂಚರ್ ಹಾಕೊಂಡ್ ಚಂದಾಗಿದ್ದಿ ನಡೆ. ಹಂಗ ಬಾ ದಾರಿಗ. ನೋಡ್ತಾ ಇರು, ಬಣ್ಣ ಬಳ್ದ್ಬಿಟ್ಟು ಹಿಂದಕ್ ಬಾಚ್ಬಿಟ್ರ ಒಳ್ಳೆ ಕಲ್ಯಾಣ್ ಕುಮಾರ್ ತರ ಕಾಣ್ಬೇಕು. ನೋಡ್ಕ. ಓ ಅಲೆಲೆ ನಗಿ, ನೀನ್ ಮದುವೆ ಮಾಡ್ಕೊ ಅಂದ್ರ ನಿಮ್ಮ ಅಪ್ಪನ ಮದುವೆ ಮಾಡಕ್ ಹೊಂಟಿದ್ಯಲ್ಲ. ನಿಂಗೆ ಗಂಡು ಹುಡುಕ್ಲಿಯಾ, ನಿಮ್ಮಪ್ಪನ್ಗೆ ಹೆಣ್ಣು ಹುಡುಕ್ಲಿಯಾ? ನಿನ್ಗ ಕಷ್ಟವೇ ಬೇಡ ಅಂತ ನಾನೇ ನಮ್ಮಪ್ಪನ ಹೆಣ್ಣು ಹುಡ್ಕಿನಿ. ಹಂಗ್ಯಾ? ಅದ್ಯಾವ ತಲಮಾಸ್ತೋಳು ಸಿಕ್ಕದ್ಲು? ನೀನೇ. ನನ್ನ ಆಡ್ಕೊಂಡೆಯಾ? ಒಂದ್ ಸಫಾನೆ ಟೈಮ್ ನನ್ ನೋಡಕ್ಕೆ ಪರಂಗಿ ಅವರು ಕ್ಯೂ ನಿಂತ್ಕೊಂತಿದ್ರು. ಇವನು ತಾರಾಡೋ ವಯಸ್ಲಿ ತೂರ್ಬೇಕ್ ನೆನ್ಸ್ಕೊಂಡ ಇಬ್ಬಿಡು. ಏ ಪರಂಗಿ, ನಮ್ ಕಾವೇರಿ ಪಾಸು ಪೈಲು ನೋಡಕ್ ಹೋಗಲ್ಲ, ರ್ಯಾಂಕ್ ಬತ್ತಳ.
ಹಾಗೆ ಟಿವಿನವರು ಪೇಪರ್ನವರು ಬರಲ್ವಾ? ನಮ್ಮ ಅಪ್ಪ ಎಂದು ಕಾವೇರಿದು ಫೋಟೋ ತೆಗೆಯಲ್ವಾ? ಐಸಿ ಎಸ್ ಬೋ ಸಂತೋಷ ಆಯ್ತು. ನಿನ್ನ ಆಸೆ ನೆರವೇರಿ ನಿನ್ ತಂಗಿ ಪಾಸ್ ಆಗಿ ನಿನ್ಗೊಂದು ಒಳ್ಳೆ ಗಂಡು ಸಿಕ್ಕಲಿ. ಅತಿ ಮಧುರ ಅನುರಾಗ ಜೀವನ ಹೋಗ್ ನೋಡಿ